ಹೊಸ ಟ್ರೆಂಡ್. ಕಾರ್ಪೊರೇಟ್ ಸಂಸ್ಕೃತಿಯಲ್ಲಿ ಸ್ವಾಸ್ಥ್ಯವೂ ಒಂದು ಪ್ರಮುಖ ಅಂಶ. ಹೌದು, ಒಂದು ಕಾಲದಲ್ಲಿ ಸಕ್ಸಸ್ ಅಂದ್ರೆ ಒಳ್ಳೆಯ ಉದ್ಯೋಗ, ಭಾರಿ ಪ್ಯಾಕೇಜ್, ಐಷಾರಾಮಿ ಜೀವನ ಎಂದು ಭಾವಿಸಿದ್ದ ನಗರ ಜೀವನ ಕ್ರಮೇಣವಾಗಿ ಬದಲಾಗ್ತಿದೆ. ಬೆಂಗಳೂರಿನಂತಹ ಮೆಟ್ರೋ ನಗರಗಳಲ್ಲಿ ಜನರು ಜೀವನದ ಗುಣಮಟ್ಟದತ್ತ ಮುಖ ಮಾಡ್ತಿದ್ದಾರೆ. ಒತ್ತಡ ಹಾಗೂ ಜೀವನ ಶೈಲಿ ಕಾಯಿಲೆಗಳ ನಡುವೆ ಸಿಲುಕಿರುವ ಅರ್ಬನ್ ಜನರೇಷನ್ ಈಗ ಆರೋಗ್ಯವಿಲ್ಲದೆ ಆದಾಯಕ್ಕೆ ಅರ್ಥವಿಲ್ಲ ಎಂಬ ಧೋರಣೆಗೆ ಬಂದ್ಬಿಟ್ಟಿದೆ. ಈ ಬದಲಾವಣೆ ವೆಲ್ನೆಸ್ ಉದ್ಯಮಕ್ಕೆ ಹೊಸ ಜೀವವನ್ನೇ ತುಂಬುತ್ತಿದೆ. ವೆಲ್ನೆಸ್ ಅಂದ್ರೆ ಕೇವಲ ಯೋಗ ತರಗತಿಗಳು, ಆಹಾರ ಕ್ರಮಗಳ ಬಗ್ಗೆ ಅಲ್ಲ. ಮಾನಸಿಕ ಶಾಂತಿ, ದೈಹಿಕ ಚಟುವಟಿಕೆ, ಭಾವನಾತ್ಮಕ ಸಮತೋಲನ, ಇಂದಿನ ವೆಲ್ನೆಸ್ ಇವೆಲ್ಲವನ್ನೂ ಸಂಯೋಜಿಸುವ ಸಮಗ್ರ ಜೀವನ ಶೈಲಿ. ಮಾಲಿನ್ಯ ತುಂಬಿದ ನಗರ ಜೀವನದಿಂದ ಸ್ವಲ್ಪ ಸಮಯದವರೆಗೆ ವಿರಾಮ ನೀಡುವ ಬಯಕೆ ಯುವಕರಲ್ಲಿ ಹೆಚ್ಚಾಗ್ತಿದೆ. ಜನರು ಆರೋಗ್ಯಕ್ಕಾಗಿ ಬೇರುಗಳಿಗೆ ಮರಳುತ್ತಿದ್ದಾರೆ. ಕುಟುಂಬ ಸದಸ್ಯರೊಂದಿಗೆ ವಾರಾಂತ್ಯವನ್ನ ಶಾಂತಿಯಿಂದ ಕಳೆಯುವ ಕಲ್ಪನೆಯು ವೆಲ್ನೆಸ್ನ ಪ್ರವೃತ್ತಿಯಾಗಿದೆ. ಬೆಂಗಳೂರು ಹೊರವಲಯದ ಸಣ್ಣ ಅತಿಥಿ ಗೃಹಗಳು, ಪ್ರಕೃತಿ ಉದ್ಯಾನಗಳು ಮತ್ತು ವಾರಾಂತ್ಯದ ವಿಶ್ರಾಂತಿ ತಾಣಗಳು ಈಗಾಗಲೇ ಹೆಚ್ಚಾಗ್ತಿವೆ. ಈ ದಿಕ್ಕಿನಲ್ಲಿ ಸರಿಯಾದ ಮಾರ್ಗದರ್ಶನವಿದ್ದರೆ ದೇಹ ಮತ್ತು ಮನಸ್ಸು ಎರಡರಲ್ಲೂ ಅದ್ಭುತ ಬದಲಾವಣೆಗಳು ಸಂಭವಿಸುತ್ತವೆ. ಕಾರ್ಪೊರೇಟ್ ಸಂಸ್ಕೃತಿಯಲ್ಲಿ ಸ್ವಾಸ್ಥ್ಯವೂ ಒಂದು ಪ್ರಮುಖ ಅಂಶವಾಗುತ್ತಿದೆ. ಇನ್ನು ಅನೇಕ ಕಂಪನಿಗಳು ಯೋಗ, ಧ್ಯಾನ ಮತ್ತು ಮೈಂಡ್ಫುಲ್ನೆಸ್ ಕಾರ್ಯಕ್ರಮಗಳನ್ನು ತಮ್ಮ ಸಿಎಸ್ಆರ್ ಕಾರ್ಯಕ್ರಮಗಳ ಭಾಗವಾಗಿಸಿ ಉದ್ಯೋಗಿಗಳಿಗೆ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿವೆ. ಸಮತೋಲಿತ ಆಹಾರ, ಸರಿಯಾದ ನಿದ್ರೆ, ವಿಶ್ರಾಂತಿ ಮತ್ತು ಆರೋಗ್ಯಕರ ವಾತಾವರಣವಿದ್ರೆ ಉದ್ಯೋಗಿ ಕಾರ್ಯಕ್ಷಮತೆ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತೆ. ಕೆಲವು ಕಂಪನಿಗಳ ಮಾನವ ಸಂಪನ್ಮೂಲ ವಿಭಾಗವು ಇದರ ಬಗ್ಗೆ ಯೋಚಿಸಬೇಕಾಗಿದೆ. ಇನ್ನು ಸರಿಯಾದ ವ್ಯಾಯಾಮದ ಕೊರತೆಯಿಂದಾಗಿ ನಿದ್ರಾಹೀನತೆ, ಪಿಸಿಒಡಿ, ಥೈರಾಯ್ಡ್, ಸಕ್ಕರೆ ಮತ್ತು ವಿಪಿಯಂತಹ ಸಮಸ್ಯೆಗಳು ಸಾಮಾನ್ಯವಾಗಿವೆ. ಇನ್ನು ಬಂಜೆತನದ ಸಮಸ್ಯೆಗಳು ಮತ್ತು ಐವಿಎಫ್ ಚಿಕಿತ್ಸಾಲಯಗಳ ಹೆಚ್ಚಳವೂ ಇದಕ್ಕೆ ಪುರಾವೆಯಾಗಿದೆ. ತಿನ್ನೋದು ತಪ್ಪಲ್ಲ, ಆದರೆ ನಾವು ಏನನ್ನ ತಿಂತಾ ಇದ್ದೇವೆ ಅನ್ನೋದನ್ನ ತಿಳಿದು ತಿನ್ನಬೇಕು. ಸಾಮಾಜಿಕ ಮಾಧ್ಯಮದ ಪ್ರಭಾವ ಯುವ ಜನರ ಮೇಲೆ ಇದ್ರೂ ಕಲಿಕೆ ನಿಲ್ಲಿಸಿ ಕಲಿಯುವುದನ್ನ ನಿಲ್ಲಿಸಿ ಎಂಬ ಪರಿಕಲ್ಪನೆಯು ಆಕರ್ಷಕವಾಗುತ್ತಿದೆ. ಸಮಸ್ಯೆಗಳಿಂದ ಓಡಿಹೋಗುವ ಬದಲು ಅರಿವಿನೊಂದಿಗೆ ಜೀವನದ ಪ್ರತಿಕ್ಷಣವನ್ನ ಅನುಭವಿಸುವ ಕಲ್ಪನೆಯು ಪ್ರಜ್ಞಾಪೂರ್ವಕ ಹುಚ್ಚು ಎಂಬ ಪರಿಕಲ್ಪನೆಗೆ ಬಲ ನೀಡುತ್ತಿದೆ. ಮುಂದಿನ 5 ವರ್ಷಗಳಲ್ಲಿ ಬೆಂಗಳೂರಿನ ಜೀವನ ಶೈಲಿಯಲ್ಲಿ ವೆಲ್ನೆಸ್ ಕೇವಲ ಒಂದು ಪ್ರವೃತ್ತಿಯಾಗಿರುವುದಿಲ್ಲ, ಅದು ಅಗತ್ಯವಾಗಲಿದೆ. ಯುವಕರು ತಮ್ಮ ಆದಾಯದ ಜೊತೆಗೆ ಆರೋಗ್ಯವನ್ನು ಸಮಾನವಾಗಿ ನೋಡಿಕೊಳ್ಳುವತ್ತ ಹೆಜ್ಜೆ ಹಾಕ್ತಿದ್ದಾರೆ. ಇಂದು ಹೊಸ ಜೀವನ ಶೈಲಿಯು ಒತ್ತಡದಿಂದ ಹೊರಬರುವ ಮಾರ್ಗೋಪಾಯವನ್ನ ಯುವ ಜನಾಂಗ ಬ್ರಿಲಿಯಂಟ್ ಆಗಿ ಅಳವಡಿಸಿಕೊಳ್ತಿದೆ. ಇದೊಂದು ಸಕಾರಾತ್ಮಕ ಬೆಳವಣಿಗೆ. ಖಂಡಿತ ಇದನ್ನ ನಾವೆಲ್ಲರೂ ಬೆಂಬಲಿಸೋಣ. ಗುಡ್ ಲಕ್.